ಶಿವಮೊಗ್ಗ ಜಿಲ್ಲೆಯ ಮತ್ತೊಂದು ಗರಿ ಅಂದರೆ ಅದು ಸಿಗಂದೂರು ಸೇತುವೆ. ಸಿಗಂದೂರು ಸೇತುವೆ ಆಲ್ರೆಡಿ ಉದ್ಘಾಟನೆ ಆಗಿದೆ. ಇನ್ನು ಕೇಂದ್ರ ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಕರಿನೇ ಬಂದು ಉದ್ಘಾಟನೆ ಮಾಡಿದ್ರು. ಆದರೂ ಕೂಡ ಈಗ ಸಮರ ನಿಲ್ತಾ ಇಲ್ಲ. ಅಂದರೆ ಕಾರ್ಯಕ್ರಮದ ಆಹ್ವಾನ ಸಂಬಂಧ ನಾಯಕರು ಈ ಒಂದಿಷ್ಟು ಜಟಾಪಟಿಯನ್ನು ಮಾಡ್ತಾ ಇದ್ದಾರೆ. CM ಸೇರಿದಂತೆ ಸಚಿವರಿಗೆ ತಡವಾಗಿ ಆಹ್ವಾನ ನೀಡಿದ್ರು ಅನ್ನುವಂತಹ ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ. ಇನ್ನು BJP ಕಾರ್ಯಕ್ರಮದಂತೆ ನಡೀತಾ ಹಾಗಾದರೆ ಉದ್ಘಾಟನೆ ಸಮಾರಂಭ. ಆಹ್ವಾನ ವಿಚಾರಕ್ಕೆ ಕೈ ಕಮಲ ನಾಯಕರ ಮಧ್ಯೆ ಒಂದಿಷ್ಟು ಕಿತ್ತಾಟ, ಶಿಷ್ಟಾಚಾರ ಉಲ್ಲಂಘನೆಯಾಗಿದೆ. ಇನ್ನು ಒಂದಿಷ್ಟು ಜಟಾಪಟಿ ನಡೀತು. ಅಂದರೆ ಕಾಂಗ್ರೆಸ್ ಮತ್ತು BJP ನಾಯಕರ ನಡುವೆ ನಮಗೆ ಆಹ್ವಾನ ಬಂದಿಲ್ಲ, ಆಹ್ವಾನ ಬಂದರೂ ಕೂಡ ಅದು ತಡವಾಗಿ ನಮಗೆ ಆಹ್ವಾನ ಬಂದಿದೆ. ಇದು ಕಾಂಗ್ರೆಸ್ನವರು ಸಹಜವಾಗಿ BJPಗರ ಮೇಲೆ ಒಂದಿಷ್ಟು ಆರೋಪವನ್ನು ಮಾಡಿದರು. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ಇದು ಮೊನ್ನೆ ಸಿಗಂದೂರು ಸೇತುವೆ ಉದ್ಘಾಟನೆ ಆಯಿತು. ಮತ್ತು ಈ ಸಿಗಂದೂರು ಸೇತುವೆಗೆ ಹೆಸರಿಡುವ ವಿಚಾರದಲ್ಲೂ ಒಂದಿಷ್ಟು ಗೊಂದಲಗಳು ಶುರುವಾಗಿದ್ವು. ಯಡಿಯೂರಪ್ಪನವರ ಹೆಸರಿಡಬೇಕು ಅಂತ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಶಿವಮೊಗ್ಗ ಸಂಸದ BY ರಾಘವೇಂದ್ರ ಅವರ ಹೆಸರಿಡಬೇಕು ಅನ್ನುವಂಥದ್ದು ಮತ್ತೊಂದಿಷ್ಟು ಜಟಾಪಟಿ ನಡೀತಾ ಇತ್ತು. ಸಿಗಂದೂರು ಸೇತುವೆ ಉದ್ಘಾಟನೆಗೊಂಡ್ರು. ಈಗ ಸಮರ ನಿಲ್ತಾ ಇಲ್ಲ. ಕಾರ್ಯಕ್ರಮದ ಆಹ್ವಾನ ಸಂಬಂಧ ನಾಯಕರ ನಡುವೆ ಒಂದಿಷ್ಟು ಜಟಾಪಟಿ ನಡೀತಾ ಇದೆ. CM ಸೇರಿದಂತೆ ಸಚಿವರಿಗೆ ತಡವಾಗಿ ಆಹ್ವಾನ ಬಂದಿರುವ ಆರೋಪ ಕೇಳಿ ಬರ್ತಾ ಇದೆ. ಇನ್ನು BJP ಕಾರ್ಯಕ್ರಮದಂತೆ ಹಾಗಾದ್ರೆ ಉದ್ಘಾಟನಾ ಸಮಾರಂಭ ನಡೀತಾ? ಆಹ್ವಾನ ವಿಚಾರಕ್ಕೆ ಕೈ ಕಮಲ ನಾಯಕರ ಮಧ್ಯೆ ಕಿತ್ತಾಟ ಈಗ ಶುರುವಾಗಿದೆ. ಶಿಷ್ಟಾಚಾರ ಉಲ್ಲಂಘನೆ ಸಂಬಂಧ ಮೋದಿಗೂ CM ಪತ್ರವನ್ನು ಬರೆದಿದ್ದಾರೆ. ಮತ್ತೊಂದೆಡೆ ಶಿವಮೊಗ್ಗ ನಾಯಕರ ಮಧ್ಯೆ ಒಂದಿಷ್ಟು ವಾಕ್ ಸಮರ ಕೂಡ ಈಗ ಶುರುವಾಗ್ತಾ ಇದೆ. ಸಿಗಂದೂರು ಸೇತುವೆ ಆಲ್ರೆಡಿ ಉದ್ಘಾಟನೆ ಆಯಿತು. ದಶಕಗಳ ಕನಸೇನಿತ್ತಲ್ಲ, ಶಿವಮೊಗ್ಗ, ಸಾಗರ, ಸಿಗಂದೂರು ಆ ಭಾಗದ ಜನರಿಗೆ ಒಂದು ಬೇಡಿಕೆ ಇತ್ತು. ಸರ್ಕಾರದ ಮುಂದೆ ಒಂದು ಬೇಡಿಕೆ ಇಟ್ಟಿದ್ರು. ಬಹಳ ವರ್ಷಗಳಿಂದ ಕನಸನ್ನು ಕಾಣ್ತಾ ಇದ್ರು. ಯಾಕಂದರೆ ಲಾಂಚಲ್ಲಿ ಹೋಗಬೇಕಾಗಿತ್ತು. ಸಾಕಷ್ಟು ಜನರಿಗೆ ಸಿಗಂದೂರು ಚೌಡೇಶ್ವರಿಯ ದರ್ಶನವನ್ನು ಮಾಡಬೇಕು, ಮತ್ತು ಸಿಗಂದೂರು ಗ್ರಾಮಗಳಿಗೆ ಹೋಗಬೇಕು ಅಂದರೆ ನಗರ ಪ್ರದೇಶದಿಂದ ಆ ಸಿಗಂದೂರು ಗ್ರಾಮಕ್ಕೆ ಹೋಗಬೇಕು. ಸಿಗಂದೂರು ತಾಯಿ ಚೌಡೇಶ್ವರಿಯ ದರ್ಶನವನ್ನು ಮಾಡಲಿಕ್ಕೆ ಲಾಂಚಲ್ಲಿ ಹೋಗಬೇಕಾಗಿತ್ತು. ಆದರೆ ಸ್ವಲ್ಪ ಜನ ಭಯ ಪಡ್ತಾ ಇದ್ರು, ಲಾಂಚಲ್ಲಿ ಹೆಂಗಪ್ಪ ಹೋಗೋದು ಅಂತ. ಆದರೆ ಈಗ ಸೇತುವೆಗೆ ಸಾಕಷ್ಟು ಬೇಡಿಕೆ ಇತ್ತು. ಆ ಬೇಡಿಕೆಯ ಆ ಒಂದು ಕನಸು ಏನಿತ್ತಲ್ಲ, ಆ ಭಾಗದ ಜನರ ಕನಸಿಗೆ ನನಸಾಗಿದೆ. ಸುಮಾರು 473 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಸೇತುವೆ ನಿರ್ಮಾಣ ಆಗಿದೆ. ಈ ಸೇತುವೆ ನಿರ್ಮಾಣ ಆದ ನಂತರ ಹೆಸರಿಡುವ ವಿಚಾರದಲ್ಲಿ ಒಂದಿಷ್ಟು ವಾಕ್ಸಮರ ಆಯಿತು. ಯಾಕಂದರೆ ಈ ಸೇತುವೆ ನಿರ್ಮಾಣಕ್ಕೆ ಕಾರಣೀಕರ್ತರಾಗಿರೋದು ಯಡಿಯೂರಪ್ಪ, ಹಾಗಾಗಿ ಅವ್ರ ಹೆಸರಿಡಬೇಕು. ಇನ್ನೊಂದು ಕಡೆ BY ರಾಘವೇಂದ್ರ ಅವರ ಹೆಸರಿಡಬೇಕು ಅಂತ ಒಂದು ಕಡೆ ಆದರೆ, ಯಾರ ಹೆಸರನ್ನು ಇಡೋದು ಬೇಡ, ಸಿಗಂದೂರು ತಾಯಿ ಚೌಡೇಶ್ವರಿ ಹೆಸರನ್ನೇ ಇಡಬೇಕು ಅನ್ನುವಂಥದ್ದು ಮತ್ತೊಂದು ಗುಂಪಿನ ವಾದ ಆಗಿತ್ತು. ಹಾಗಾಗಿ ಈ ವಾದ ಪ್ರತಿವಾದದ ನಡುವೆನೇ ಒಂದಿಷ್ಟು ಜಟಾಪಟಿ ನಡೀತು. ಈ ಜಟಾಪಟಿ ಬೆನ್ನಲ್ಲೇ ಈಗ ಉದ್ಘಾಟನೆ ಆಗಿದೆ. ಉದ್ಘಾಟನೆಗೆ ಅಲ್ಲಿ ಲಕ್ಷಾಂತರ ಜನ ಸಾಕ್ಷಿಯಾಗಿದ್ದರು. ನಿತಿನ್ ಗಡ್ಕರಿನೇ ಬಂದು ಉದ್ಘಾಟನೆಯನ್ನು ಮಾಡಿದರು. ಆಮೇಲೆ ಇಲ್ಲಿ ಕಾಂಗ್ರೆಸ್ ನಾಯಕರ ಒಂದು ವಾದ ಏನು ಅಂದರೆ, ನಮಗೆ ಆಹ್ವಾನ ಕೊಟ್ಟಿಲ್ಲ, ಪ್ರೋಟೋಕಾಲ್ ಪ್ರಕಾರ ನಮಗೆ ಆಹ್ವಾನ ಕೊಡಬೇಕಾಗಿತ್ತು, ಆ ಆಹ್ವಾನ ತಡವಾಗಿ ಬಂದಿದೆ. ಸತೀಶ್ ಜಾರಕಿಹೊಳಿ ಹೇಳಿದರು ಮೊನ್ನೆ,